ಒಂದು ಅನರ್ಥವಾಯಿತು ಶಕುನಿ, ಅನರ್ಥವಾಯಿತು. ಏನು ಕುಮಾರ ಲಕ್ಷ್ಮಣನು ಹತನಾಗಿ ಹೋದನೆ? ಹೌದು ಶಕುನಿ, ಸರ್ವನಾಶವಾಯಿತು. ಹಾಗಾದರೆ ನಡೆಯಿರಿ, ಕುಮಾರ ಲಕ್ಷ್ಮಣನ ಮರಣಕ್ಕೆ ಕಾರಣವಾದ ಆ ಅಭಿಮನ್ಯು ನಾವೆಲ್ಲರೂ ಸೇರಿ ಆಕ್ರಮಣ ಮಾಡೋಣ. ಹಾಗಾಗಲಿ, ನಡೆಯಿರಿ, ಹೋಗೋಣ. ಶಕುನಿ, ನೀನು ಹೇಳುತ್ತಿರುವುದೇನು? ನಾವಿಷ್ಟು ಜನ ಮಹಾರಥಿಕರಿರುವಾಗ ಆ ಒಬ್ಬ ಬಾಲಕನ ಮೇಲೆ ಆಕ್ರಮಣ ಮಾಡೋದು ಸರಿಯೇ? ಕರ್ಣ, ಚೇಚೆ, ಇದು ಧರ್ಮ ಯುದ್ಧವಲ್ಲ ಶಕುನಿ, ಇದು ಧರ್ಮ ಯುದ್ಧವಲ್ಲ. ಕರ್ಣ, ಯುದ್ಧ ರಂಗದಲ್ಲಿ ಧರ್ಮ ಅಧರ್ಮಗಳ ವಿಚಾರ ನಿನಗೇ ಕಯ್ಯ. ಶಕುನಿ, ಆಚಾರ್ಯ ದ್ರೋಣರು ಇಂತಹ ಯುದ್ಧಕ್ಕೆ ಸಮ್ಮತಿಸುವರೇ? ಏಕೆ ಸಮ್ಮತಿಸುವುದಿಲ್ಲ? ಆಚಾರ್ಯ ದ್ರೋಣರು ಸೇನಾಧಿಪತ್ಯವನ್ನು ವಹಿಸಿ ನಿರ್ವಹಿಸಲು ಸಾಧ್ಯವೇ? ನಡೆಯಲಿ, ಹೋಗೋಣ. ನಡೆಯಲಿ, ಹೋಗೋಣ. ಮಹಾದೇವನವರ ಪ್ರಸಾದದಿಂದ ಮಹಾರಥಿಕರನ್ನು ತಡೆಗಟ್ಟಿದ್ದನು. ಆದರೆ ಅಲ್ಪ ಮಾನವನಾದ ಅಭಿಮನ್ಯನ್ನು ಎದುರಿಸದ ಪರಾಜಯನ್ನು ಒಪ್ಪಿಕೊಳ್ಳಬೇಕಾಗಿದೆನ? ನಾವು ದ್ರೋಣರ ನೇತೃತ್ವದಲ್ಲಿ 7 ಜನರು 7 ಬಾರಿ ಸೋತಿದ್ದಾಯ್ತು. ಬಲ ಅಭಿಮನ್ಯು, ಬಲ! ಈ ಸಾರಿ ಮಾತ್ರ ಇಬ್ಬರಲ್ಲಿ ಒಬ್ಬರು ಸಾಯಲೇಬೇಕು. ಇದೇ ಸೇನವರ ಕೊನೆಯ ಪ್ರಯತ್ನ, ಇದೇ ಸೇನವರ ಕೊನೆಯ ಪ್ರಯತ್ನ. ಕುರುಳರ ಶಿರವನ್ನು ಕಡಿಯುವ ಶರದಿಂದ, ಕಡಿಯುವ ಶರದಿಂದ, ನಾನು ಕಡಿಯುವ ಶರದಿಂದ. ಕುರುಳರ ಶಿರವನ್ನು ಕಡಿಯುವ ಶರದಿಂದ, ಕಡಿಯುವ ಶರದಿಂದ, ನಾನು ಕಡಿಯುವ ಶರದಿಂದ. ಎಲ್ಲಿರೋರು ಬನ್ನಿ, ಈ ಅಭಿಮನ್ಯುವಿನ ಶಸ್ತ್ರಾಸ್ತ್ರಗಳ ಮಹಿಮೆಯನ್ನು ನೋಡಿರುವಂತೆ. ಎಲ್ಲ ಕುನ್ನಿ ಬಾಲಕ, ಮಹಾರಥಿಕರನ್ನು ಪರಾಜಯಗೊಳಿಸುವ ಸಾಮರ್ಥ್ಯವೇ ನಿನಗೆ? ಈಗ ನೋಡು ನಿನ್ನ ಕೊನೆಗಾಲ. ಆಕ್ರಮಣ ಮಾಡಿರಿ ಅಭಿಮನ್ಯುವನ್ನು. ಎಂತಹ ಅಧರ್ಮ ಅತ್ಯಾಚಾರವುದು! ಏ ಜಗದೀಶ್ವರ, ಏ ಧರ್ಮ ಸ್ವರೂಪದಕ್ಕೆ ನೀನೇ ಸಾಕ್ಷಿ. ಇಲ್ಲವೋ ಹೇಳಿಗಳಿರ, ಕೌರವರ ಅನ್ನವನ್ನು ತಿಂದು ಪರಿಪುಷ್ಟರಾದ ನೀವುಗಳು ಕೌರವರ 2 ಇಡಿ ಅನ್ನದ ಸಲುವಾಗಿ ಧರ್ಮ, ನ್ಯಾಯ ಮತ್ತು ಮನುಸ್ಮೃತಿಗೆ ಸಲಹೆಯನ್ನು ಕೊಟ್ಟಿರ. ನನ್ನ ರಥಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆ ಬರಿದಾಯಿತು. ಆದರೂ ಈಗ ಈ ನನ್ನ ಆದರೂ ಚಿಂತೆ ಇಲ್ಲ. ಆದರೂ ಈಗ ಈ ಚಕ್ರವೇ ನನ್ನ ಆಯುಧ. ಆದರೂ ಈಗ ಈ ಚಕ್ರವೇ ನನ್ನ ಆಯುಧ. ಬನ್ನಿ, ಒಬ್ಬವರಾಗಿ ಬನ್ನಿ. ಒಂದು ಅಲ್ಪ ಜಗದ ಭಯದಿಂದ ಹಿಮ್ಮೆಟ್ಟಿಗರ ಆಕ್ರಮಣ ಮಾಡಿರಿ ಅಭಿಮನ್ಯುವನ್ನು. ಆಕ್ರಮಣ ಮಾಡಿರಿ. ಏ ಎಲವ ದುಶ್ಯಾಸನ, ನಿರಾಯುಧನದ ನನ್ನ ಮೇಲೆ ನೀವು ಇಷ್ಟೊಂದು ಜನ ಆಕ್ರಮಣವೇ? ಛೀ, ಹೇಳಿಗಳಿರ. ಕುನ್ನಿ ಬಾಲಕ,
ಬಾಲಕ, ಈ ದುಸ್ಸಾಹಸನನ್ನು ಜರಿಯುವಷ್ಟು ಸಾಮರ್ಥ್ಯವೇ? ಈಗ ನೋಡು ಈ ದುಸ್ಸಾಹಸನ ಪರಾಕ್ರಮ. ಸಂಹಾರ ಮಾಡಿದ ಅಭಿಮನ್ಯು ನಿರಾಸ್ತ್ರನಾದನು. ಎಲ್ಲವೋ ದುಶ್ಯಾಸನ, ನಿರಸ್ತ್ರಾದ ಮಾತ್ರಕ್ಕೆ ನನ್ನನ್ನು ಸುಲಭವಾಗಿ ಗೆಲ್ಲುವುದೆಂದು ಕೊಂಡಿರುವ ಅದೆಂದಿಗೂ ಸಾಧ್ಯವಿಲ್ಲ. ಅಭಿಮನ್ಯು ಅಭಿಮನ್ಯು, ಈ ಸೈನ್ಯವನಿರುವಾಗ ಪರಾಜಯವನ್ನು ಒಪ್ಪಿಕೊಳ್ಳಬೇಕು. ಎಲ್ಲಿ ತೋರಿಸಿದ ಪೌರುಷ ಪರಾಕ್ರಮವನ್ನು ಈಗ? ಚೀ ಪಾಪಿ, ಧಿಕ್ಕಾರವಿರಲಿ ಸೈಂಧವ, ಧಿಕ್ಕಾರವಿರಲಿ. ವೀರೋಚಿತವಾದಿದ್ದವನ್ನು ಕಟಿಕರ ಹಿಂಸಕ್ರಿಯೆಯಂತೆ ಏನವಾಗಿ ಮಾಡಿದೆಯಾ? ಅಯ್ಯೋ, ಕೈಯಲ್ಲಾಗದ ಏಡಿಗಳಿರ ಈ ಅಭಿಮನ್ಯು ಅಸ್ತ್ರವನ್ನು ಕಳೆದುಕೊಂಡರು, ಶಕ್ತಿಯನ್ನು ಕಳೆದುಕೊಂಡಿಲ್ಲ. ಈಗಲೇ ಬನ್ನಿ ಯುದ್ಧಕ್ಕೆ. ಎಲ್ಲ ಕುಂದಿ ಬಾಲಕ, 2 ಅಸ್ತ್ರಗಳನ್ನು ಕಳೆದುಕೊಂಡರು, ಇನ್ನ ನಿನ್ನ ಪೌರುಷವು ಅಡಗಲಿಲ್ಲವೇ? ಸೈಂಧವ, ಮುಖವನ್ನೇನು ನೋಡುತ್ತಿರುವೆ? ಇವನ ಉದರವನ್ನು ಅರಿದು ಚಿಂದಿ ಚಿಂದಿ ಆಗೋವರೆಗೂ ಬಿಡಬೇಡ. ಹೊಡೆಯಿರಿ, ಹೊಡೆಯಿರಿ, ಅಯ್ಯೋ, ದೈವವೇ, ಧರ್ಮ ಇದ್ದವಲ್ಲ, ಮೋಸ, ದ್ರೋಹ. ಆಚಾರ್ಯ, ನಿನ್ನ ಸೈನ್ಯಾಧಿಪತ್ಯದಲ್ಲಿ ಇಂತಹ ಅನ್ಯಾಯವೇ? ಇಂತಹ ಮೋಸ ನಿಮಗೆ ಉಚಿತವೇ? ಅಯ್ಯೋ ಪರಮೇಶ್ವರ, ಅಭಿಮನ್ಯು, ನಿನ್ನ ಒಂದೊಂದು ನುಡಿಯು ನನ್ನ ಹೃದಯವನ್ನು ಭೇದಿಸುತ್ತಿದ್ದು. ನನ್ನನ್ನು ಮನ್ನಿಸು ಅಭಿಮನ್ಯು, ನನ್ನನ್ನು ಮನ್ನಿಸು. ಆಚಾರ್ಯ, ಈ ಅಧರ್ಮ ಯುದ್ಧದಲ್ಲಿ ನಾನು ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ದುಃಖಿಸುವುದಿಲ್ಲ. ಆದರೆ ಇಂತಹ ಅನ್ಯಾಯ ಅತ್ಯಾಚಾರವನ್ನು ಮುಂದೆಂದು ನಿಮ್ಮ ಪಕ್ಷದರಿಂದ ನಡೆಸದಿರಿ. ಅಣ್ಣ, ತಂಗಿ ಸುಭದ್ರ, ಅಣ್ಣ, ನನ್ನ ಪ್ರಿಯನಾದ ಕಂದನಿಲ್ಲಣ್ಣ. ತಂಗಿ ಹಳಬೇಡ ತಂಗಿ, ಕಣ್ಣೀರನ್ನು ಒರೆಸಿಕೊಂಡು ಧೈರ್ಯದಿಂದ ತಲೆ ಎತ್ತಿ ನಡೆ. ಅಣ್ಣ, ಇಂದು ನಿನ್ನ ಕುಮಾರನು ಅಮರತ್ವದ ಸನ್ಮಾನದಿಂದ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಅಣ್ಣ, ತಂಗಿ, ಸುಮ್ಮನೆ ನಡೆದು ಓದಿದ್ದಕ್ಕೆ ಚಿಂತಿಸಿ ಫಲವೇನು? ಚಿಂತಿಸಬೇಕು ತಂಗಿ.
ಅಳಬೇಡ ತಂಗಿ, ಅಳಬೇಡ. ಕಣ್ಣೀರನ್ನು ಒರೆಸಿಕೊಂಡು ಧೈರ್ಯದಿಂದ ತಲೆ ಎತ್ತಿ ನಡೆ. ಇಂದು ನಿನ್ನ ಕುಮಾರನು ಅಮರತ್ವದ ಸನ್ಮಾನದಿಂದ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಸುಮ್ಮನೆ ನಡೆದು ಓದಿದ್ದಕ್ಕೆ ಚಿಂತಿಸಿ ಫಲವೇನು? ತಂಗಿ, ನನಗೀಗಲೂ ಅನುಮತಿಯನ್ನು ಕೊಡು. ನಾನು ಈಗ ಚಕ್ರವನ್ನು ಪ್ರಯೋಗಿಸಲು ಸಿದ್ಧನಾಗಿರುವೆನು. ಅಣ್ಣ, ಈ ನಿನ್ನ ಚಕ್ರವು ನನ್ನ ಕಂದನನ್ನು ಪುನಃ ಒದಗಿಸಬಲ್ಲದೆ? ಪ್ರಾಣೇಶ್ವರಿ, ಸುಭದ್ರ, ಇಂದು ನಮ್ಮ ಏಕಮಾತ್ರ ಪುತ್ರನಾದ ಅಭಿಮನ್ಯು ನಮ್ಮನ್ನೆಲ್ಲರನ್ನು ತೊರೆದು ನಮ್ಮ ಹೃದಯದಲ್ಲಿ ಘೋರವಾದ ನೋವನ್ನು ತಂದೊಡ್ಡಿ ಕಣ್ಮರಿಯಾಗಿ ಹೋದನೆ. ಹೇ ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಆ ಸೈಂಧವನಿಗೆ ಇಂತಹ ವರವನ್ನು ಕೊಟ್ಟೆ? ಈ ದುಃಖವನ್ನು ನಾನು ಸ್ಥಿರನಾಗು ಪಾರ್ಥ. ನಿನಗೆ ಈ ದೌರ್ಬಲ್ಯವು ಶೋಭಿಸದು. ನೀನು ಆದರ್ಶ ಮಾನವನು. ಪರಮಾತ್ಮ, ಈ ದುಃಖವನ್ನು ನಾನು ಹೇಗೆ ಸೈರಿಸಲಿ? ಈಗ ಆ ಶಕ್ತಿ ನನ್ನಲ್ಲಿಲ್ಲವಲ್ಲ. ಏನು ಮಾಡಲಿ? ಹೇಗೆ ಮರೆಯಲಿ? ಸಮಾಧಾನ ತಂದುಕೋ ಪಾರ್ಥ. ವಾಸುದೇವ, ಅಲ್ಲಿ ನೋಡು, ವಿಧವೆಯ ಪಟ್ಟಣದಲ್ಲಿರುವ ನನ್ನ ಮುದ್ದು ಸೊಸೆಯ ಮುಖವನ್ನು ನೋಡುವ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದೆ? ಸಮಾಧಾನ ತಂದುಕೋ ಪಾರ್ಥ, ಸಮಾಧಾನ ತಂದುಕೋ. ಪರಮಾತ್ಮ, ಈ ಸಂಕಟದಿಂದ ಉದ್ಧಾರವಾಗುವ ಉಪಾಯವೇ ಇಲ್ಲವೇ ವಾಸುದೇವ? ಅಧರ್ಮವು ಕಾಲ ಎತ್ತಿರುವುದು, ಅದನ್ನು ನಾಶ ಮಾಡುವ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ ವಾಸುದೇವ. ಸರಿಯಾಗಿ ಹೇಳಿದೆ ಕ್ಷಾತ್ರಿಯ ನಂದಿನಿ. ನನ್ನ ಕುಮಾರನ ಮರಣಕ್ಕೆ ಕಾರಣನಾದ ಆ ಸೈಂಧವನನ್ನು ನಾಳೆ ಸೂರ್ಯ ಮುಳುವುದರೊಳಗಾಗಿ ಸಂಹರಿಸಿರುವುದು. ಯಕ್ಷ ರಾಕ್ಷಸಾದಿಯಾಗಿ ಯಾರೂ ಅವನನ್ನು ಉಳಿಸಲಾರರು. ಇಂದ್ರನ ವಜ್ರಾದವೇ ಅಡ್ಡಗಟ್ಟಿದರು. ಸ್ವಯಂ ಪಾರ್ವತೀಪದಿ ಎದುರು ಬಂದು ನಿಂತರು. ಚತುರ್ದಶ ಭುವನಗಳಲ್ಲಾಗಲಿ, ಸಪ್ತ ಸಾಗರಗಳಲ್ಲಾಗಲಿ, ಸ್ವರ್ಗ ಮರ್ತ್ಯ ಪೋತೋಳಗಳಲ್ಲೆಲ್ಲೇ ಹವಿಕೊಂಡಿದ್ದರು. ಆ ಸೈಂಧವನನ್ನು ಹಿಡಿದು ತಂದು ಅವನ ಬಿಸಿ ರಕ್ತದಿಂದ ನನ್ನ ರಣದೋಹವನ್ನು ಪೂರೈಸಿಕೊಳ್ಳುವೆನು. ಈ ಒಂದು ವೇಳೆ ನಾನು ಈ ಶಪಥವನ್ನು ನಿರ್ವಹಿಸಲು ಅಶಕ್ತನಾದರೆ ಪ್ರಜ್ವಲಿತ ಚಿತೆಯಲ್ಲಿ ಪ್ರಾಣತ್ಯಾಗ ಮಾಡುತ್ತೇನೆ. ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಇದಕ್ಕೆ ನಿನ್ನ ಪೋದವೇ ಸಾಕ್ಷಿ. ಪರಮಾತ್ಮ, ಇದು ಎಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ವಾಸುದೇವ, ಇನ್ನು ನನಗೆ ಆಜ್ಞೆಯನ್ನು ಕೊಡು. ನನ್ನ ಸ್ವಾಮಿಯ ದೇಹವನ್ನು ನನ್ನ ತೊಡೆ ಮೇಲೆ ಇಟ್ಟುಕೊಂಡು ನಾನು ಸಹ ಚಿತಾದಾನ ಮಾಡುವೆನು. ಪುತ್ರಿ, ಶಾಂತಳಾಗು. ವಂಶದ ಭವಿಷ್ಯ ಸಂತಾನವನ್ನು ನಿನ್ನ ಗರ್ಭದಲ್ಲಿ ಧರಿಸಿರುವ ಗರ್ಭವತಿಯಾದ ನೀನು ಚಿತೆಯನ್ನೇರುವುದು ಅಧರ್ಮ. ಹಾಗಾದ್ರೆ ನನ್ನ ಗತಿಯೇನು ವಾಸುದೇವ? ಒಂದು ಕ್ಷಣವು ನನ್ನ ಸ್ವಾಮಿ ಇಲ್ಲದೆ ನಾನು ಈ ಜೀವಿಸಲಾರೆ. ಪುತ್ರಿ, ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸು. ಅನಂತರ ನಿನ್ನ ಪತಿಯ ಸಾನ್ನಿಧ್ಯವನ್ನು ಪಡೆಯುವೆ. ಅಲ್ಲಿಯವರೆಗೂ ನಿನ್ನ ಪತಿಯು ನಿನ್ನ ಆಗಮನವನ್ನೇ ನಿರೀಕ್ಷೆ. ಎಲ್ಲಿ ನನ್ನ ಸ್ವಾಮಿ? ಅದೋ ಅಲ್ಲಿ ನೋಡು. ಗುರುರಾಜ, ರಕ್ಷಿಸು ರಕ್ಷಿಸು. ಆ ಅರ್ಜುನನು
ತಲೆಯನ್ನು ತೆಗೆಯುವುದಾಗಿ ಶಪಥಗೈದಿರುವಂತೆ ಏನು ಮಾಡಿ ದುರ್ಯೋಧನ, ಏನು ಮಾಡಲಿ? ಸಿಂಧುರಾಜ, ಪ್ರಾಣ ಭಯವಿಲ್ಲ ಸಿಂಧುರಾಜ. ಆಚಾರ್ಯರಿಂದ ನಿರ್ಮಿತವಾದ ಈ ಸುಭದ್ರವಾದ ಚಕ್ರವ್ಯೂಹದ ಮಧ್ಯದಲ್ಲಿ ನೀನು ಸುರಕ್ಷಿತವಾಗಿರುವೆ. ಅಂಥದರಲ್ಲಿ ನಿನಗೆ ಪ್ರಾಣ ಭಯವೇ? ಧೈರ್ಯವಾಗಿರು ಸೈಂಧವ, ಧೈರ್ಯವಾಗಿರು. ಹೌದು ಹೌದು, ಧೈರ್ಯವಾಗಿರು ಸೈಂಧವ, ಧೈರ್ಯವಾಗಿರು. ಎಂಥ ವ್ಯೂಹವಿದು! 10 ಹರಿಯ ದಾರೆ ಸುತ್ತಲೂ ಸೈನ್ಯವು ಒಂದೇ ಸಮನಾಗಿ ನಿಂತಿರುವುದು. ಇಂತಹ ಚಕ್ರವ್ಯೂಹದಲ್ಲಿ ನಿನ್ನ ಮರಣವು ಅಗತ್ಯವೇ ಸೈಂಧವ? ನೀನು ಸುರಕ್ಷಿತನಾಗಿರುವೆ ಸೈಂಧವ, ನೀನು ಎಚ್ಚರದಿಂದ. ಆದರೆ ಶಕುನಿ, ಆ ಅರ್ಜುನನು ನನ್ನ ಹೃದಯದಲ್ಲಿ ಭಯವು ಕಾಡುತ್ತಿದೆ. ಆ ಅರ್ಜುನನು ಸೂರ್ಯ ಅಸ್ತಮದೊಳಗಾಗಿ ನನ್ನ ತಲೆಯನ್ನು ತೆಗೆಯುವುದಾಗಿ ಶಪಥಗೈದಿರನಂತೆ. ಏನು ಮಾಡಿದಿರಿಯೋದ್ರಾಗಿ ಏನು ಮಾಡಲಿ? ಪ್ರಾಣ ಭಯವಿಲ್ಲ ಸಿಂಧುರಾಜ. ಆಚಾರ್ಯರಿಂದ ನಿರ್ಮಿತವಾದ ಈ ಸುಭದ್ರವಾದ ಚಕ್ರವ್ಯೂಹ ಮಧ್ಯದಲ್ಲಿ ನೀನು ಸುರಕ್ಷಿತವಾಗಿರುವೆ. ಅದು ಅಲ್ಲದೆ ನಿನ್ನ ರಕ್ಷಾ ಕವಚವಾಗಿ ನಾವಿರುವಲ್ಲಿ ಪ್ರಾಣ ಭಯವೇ? ಪ್ರಾಣ ಭಯ ಸೈಂಧವ, ಪ್ರಾಣ ಭಯವಿಲ್ಲ, ಧೈರ್ಯ ತಾಳಿ. ಹೌದು ಹೌದು ಸೈಂಧವ, ಏಕೆಂದರೆ ರಾಜ್ಯವನ್ನೆಲ್ಲ ಬದುಕಿಸಿಕೊಟ್ಟಿರುವೆ. ನೀನೀಗ ಸಾಯುವುದೆಂದರೇನು? ಎಂದಿಗೂ ಸಾಧ್ಯವಿಲ್ಲ. ಧೈರ್ಯವಾಗಿರು ಸೈಂಧವ, ಧೈರ್ಯವಾಗಿರು. ಅಯ್ಯೋ, ನೀವು ಏನೇ ಹೇಳಿದರು ಹೋದರು, ಆ ಅರ್ಜುನನನ್ನು ಕೊಲ್ಲುವುದು ಖಂಡಿತ. ನೀವು ಯಾರು ನನ್ನ ಉಳಿಸಲಾರರಿ, ಯಾರು ಉಳಿಸುವ ಅಗತ್ಯವಿಲ್ಲ ಸಿಂಧುರಾಜ. ಅಲ್ಲಿ ನೋಡು, ಸೂರ್ಯನಾಗಲೇ ಪಶ್ಚಿಮ ಶಿಖರವನ್ನು ಮುಟ್ಟುತ್ತಿರುವನು. ಇನ್ನೇನು ಅರ್ಧ ಗಳಿಗೆ ಮಾತ್ರ ಉಳಿದಿರುವುದು. ಆ ಅರ್ಜುನನು ಇನ್ನು ಆ ವ್ಯೂಹದ ಹಂಚನ್ನೇ ಮುಟ್ಟಿಲ್ಲ. ಆತನು ನಿನ್ನನ್ನು ಕೊಲ್ಲುವುದಿನ್ನಲ್ಲಿ. ಧೈರ್ಯವಾಗಿರು ಸೈಂಧವ, ಧೈರ್ಯವಾಗಿರು ಹುಚ್ಚು ಸೈಂಧವ. ಆದರೂ ನನ್ನ ಧೈರ್ಯವು ಶೆಳಕ್ಕೆ ಕುಂದುತ್ತಿದೆ ದುರ್ಯೋಧನ. ಏನು ಮಾಡಲಿ ಶಕುನಿ, ಏನು ಮಾಡಲಿ? ಅದು ಅರ್ಜುನ ರಥವು ಚಲ ಬರುವಂತೆ ಭಾಸವಾಗುತ್ತಿದೆ, ತಲೆಯು ಚಿರಿಯಿಸುತ್ತಿದೆ. ಹಿಡಿಯಿರಿ ದುರ್ಯೋಧನ, ಕಾಪಾಡು. ಪ್ರಾಣ ಭಯವಿಲ್ಲ ಸಿಂಧುರಾಜ. ಹೌದೌದು, ಇಷ್ಟೊಂದು ಚೆನ್ನಾಗಿ ಬೆಳೆದಿರುವ ದೇವವಿರುವಾಗ ಒಂದು ತಲೆಗಾಗಿ ಚಿಂತಿಸುವುದೇ? ಹುಚ್ಚು ಸೈಂಧವ, ತಲೆ ಹೋದರಂತೆ ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವೆವು. ಧೈರ್ಯವಾಗಿರು ಸೈಂಧವ, ಧೈರ್ಯವಾಗಿರು. ಇಂತಹ ಸಂಕಟದಲ್ಲೂ ನಿನಗೆ ಪರಿಹಾಸ್ಯವೇ? ಭಾಷೆಯಿಂದ ಹೋಗೋಣ. ಗಳಿಗೆ ಮಾತ್ರ ಉಳಿದಿದೆ. ಈ ಅಲ್ಪ ವೇಳೆಯಲ್ಲಿ ದ್ರೋಣಾಚಾರ್ಯರಿಂದ ರಕ್ಷಿತನಾದ ಸೈಂಧವನ ಮಸ್ತಕವು ಭೂಮಿಗೆ ಉರುಳಬೇಕು. ಇಲ್ಲದೆ ಹೋದರೆ ಈ ದಿವಸ ಪ್ರಾಣತ್ಯಾಗ ಮಾಡಿಕೊಳ್ಳುವನು. ಈಗ ಅವನನ್ನು ರಕ್ಷಿಸುವ ಬಗೆಗೆ ಈಗ ತಿಳಿಯಿತು. ಅರ್ಜುನ, ನಿನ್ನ ಪ್ರತಿಜ್ಞೆಯನ್ನು ಸಾರ್ಥಕಪಡಿಸಲು ಕಾರಣಾಧಾರಕನಾಗಿ ಏನು? ಇಲೈ ಯೋಗಮಾಯಿ, ಜಾಗರೂಕಳಾಗು. ರಾಶಿ ರಾಶಿ ಅಂಧಕಾರವನ್ನು ಪ್ರವೇಶಿಸು. ಕ್ಷಣಕಾಲ ಜಗತ್ತು ಕತ್ತಲೆಯಿಂದ ತುಂಬಿರಲಿ. ಅರ್ಜುನನು ಇತ್ತಲೇ ಬರುತ್ತಿರುವನು. ನಾನು ಕ್ಷಣಕಾಲ ಮರೆಯಾಗಿ. ಸೂರ್ಯನು ಅಸ್ತಮಯವಾಗುತ್ತಿರುವನು, ಎಲ್ಲೆಲ್ಲಿಯೂ ಅಂಧಕಾರವು ಕವಿಯುತ್ತಿರುವುದು. ನನ್ನ ಕುಮಾರನ ಮರಣಕ್ಕೆ ಕಾರಣನಾದ ಆ ಸೈಂಧವನಿನ್ನು ಬದುಕಿರುವನೇ. ಹೇ ಪರಮೇಶ್ವರ, ನಿನ್ನೊಡನೆ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದ ನನಗೆ ಇಂತಹ ಅಪಮಾನವೇ? ನಾನಿಂದು ಬದುಕಿದ್ದು ಫಲವಿಲ್ಲ. ನನ್ನ ಪ್ರಿಯ ಸಹೋದರರ ಮುಖವನ್ನು ನೋಡುವ ಮೊದಲೇ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಹೇ ವಾಸುದೇವ, ಅಂತ್ಯಕಾಲದಲ್ಲಿ ನಿನ್ನನ್ನೊಂದು ಸಾರಿ ನೋಡಬೇಕೆಂದು ಆಸೆ ಆಗಿರುವುದು. ಎಲ್ಲಿರುವೆ ಜನಾರ್ದನ? ಚಕ್ರಪಾಣಿ, ಬೇಗ ಬಾ. ಪಾರ್ಥ, ವಾಸುದೇವ, ಅಲ್ಲೇಕೆ ಸ್ತಂಭದಂತೆ ನಿಂತೆ? ನನ್ನ ಪ್ರತಿಜ್ಞೆಯು ಭಂಗವಾಯಿತೆಂದು ಚಿಂತೆಯೇ? ಜಯ ಅಪಜಯಗಳು ಯಾರ ಅಧೀನವೂ ಅಲ್ಲವ. ಮಾನವನ ಘಟನಾ ಶಕ್ತಿಗೆ ಅತೀತವಾದುದನ್ನು ಚಿಂತಿಸಿ ಫಲವಿಲ್ಲ. ಬಾ ಮಿತ್ರ, ಈ ನಿನ್ನ ಹಸ್ತದಿಂದ ಈ ಕುರುಕ್ಷೇತ್ರ ರಣದಾಹು ಪುನಃ ಅಗ್ನಿ ರೂಪದಲ್ಲಿ ಪ್ರಜ್ವಲಿತವಾಗಲಿ. ಈ ನಿನ್ನ ಹಸ್ತದಿಂದ ನನ್ನ ಚಿತೆಯನ್ನು ಸಿದ್ಧಪಡಿಸು.
ನಾನು ಪ್ರತಿಜ್ಞೆಯಂತೆ ಅಗ್ನಿ ಪ್ರವೇಶ ಮಾಡುವೆನು. ಪಾರ್ಥ, ಪರಮಾತ್ಮ. ನಿನ್ನ ಚಿತೆಯನ್ನು ನಾನು ಹೊತ್ತಿಸುವುದೇ? ವಾಸುದೇವ, ಈ ಅರ್ಜುನನ ಲಲಾಟದಲ್ಲಿ ಅಂತಹ ಪುಣ್ಯವು ಬರೆದಿದ್ದರೆ ಆಗಬಾರದೇಕೆ ವಾಸುದೇವ? ಪಾರ್ಥ, ಚಿತೆಯನ್ನು ಸಿದ್ಧಪಡಿಸು, ನಾನು ಅಗ್ನಿ ಪ್ರವೇಶ ಮಾಡುವೆನು. ಪಾರ್ಥ, ಪರಮಾತ್ಮ. ಸ್ವಲ್ಪ ನಿಧಾನಿಸು. ಅಲ್ಲಿ ನೋಡು, ಸೈಂಧವ ಶಕುನಿ ದುರ್ಯೋಧನರು ಇತ್ತಲೇ ಬರುತ್ತಿರುವರು. ಪ್ರತಿಜ್ಞೆಯಂತೆ ಹದ್ದಿಯಲ್ಲಿ ಪ್ರಾಣತ್ಯಾಗ ಮಾಡಲು ಸಿದ್ಧನಾಗಿರುತ್ತಿರುವನು. ಆ ದೃಶ್ಯವನ್ನು ನಿನ್ನ ಕಣ್ಣಿನಿಂದ ನೋಡಿ ಸಂತೋಷ ಪಡು ಸೈಂಧವ, ಆನಂದ ಪಡು. ಅವನು ಹೇಳೇ ಆಗಲಿ, ಆಗದೆ ಹೋಗಲಿ, ಮುಖ್ಯವಾಗಿ ಪ್ರಾಣವನ್ನು ಉಳಿಯೋದಲ್ಲ. ನನಗೆ ಅಷ್ಟೇ ಸಾಕು. ನಿನ್ನ ಜಯವು ನಮ್ಮ ಖಂಡಿತ. ಪಾರ್ಥ, ಪರಮಾತ್ಮ. ಅಲ್ಲಿ ನೋಡು, ನಿನ್ನ ಕುಮಾರನನ್ನು ಕೊಂದ ಆ ಸೈಂಧವನು ನೀನು ಬಯಸುತ್ತಿರುವ ವಸ್ತುವು ಬಯಲಿಗೆ ತಾನಾಗಿಯೇ ಬಂದಿದೆ. ನಿನ್ನ ಕುಮಾರನನ್ನು ಕೊಂದ ಆ ಸೈಂಧವನು ನಿನ್ನ ಎದುರಿನಲ್ಲಿಯೇ ನಿಂತು ನಿರ್ಭಯವಾಗಿ ಪರಿಹಾಸ್ಯದಿಂದ ನಗುತ್ತಿರುವನು. ಊಡು ಬಾಣವನು ಒಲಿಸುವ ಸೈಂಧವನನ್ನು. ಸಾಧ್ಯವಿಲ್ಲ ವಾಸುದೇವ. ಆ ಸೈಂಧವನನ್ನು ನೋಡಿ ನನ್ನ ರಕ್ತವು ಕುದಿಯುತ್ತಿರುವುದಾದರೂ ನಾನು ಪ್ರತಿಜ್ಞೆಗೆ ಕಟ್ಟಬಿದ್ದಿರುವೆನು. ಈಗ ಸಾಯಬೇಕಾಗಿರುವುದು ಸೈಂಧವನಲ್ಲ ವಾಸುದೇವ, ನಾನು. ಸೂರ್ಯಾಸ್ತಮಯವಾದಾಗಲೇ ಆ ಸೈಂಧವನು ಪುನರ್ಜನ್ಮ ತಾಳಿರುವನು. ನಾನು ಅವನನ್ನು ವಧಿಸಲಾರೆನು. ಪಾರ್ಥ, ಪರಮಾತ್ಮ. ಏಕೆ ನಿರಾಶನಾಗುವೆ? ಸೂರ್ಯನಿನ್ನು ಅಸ್ತಮಯನಾಗಿಲ್ಲ. ಇರೇ ಯೋಗಮಾಯಿ, ನಿನ್ನ ಅಂಧಕಾರವನ್ನು ನಿಲ್ಲಿಸು. ಆಹಾ ಪರಮಾತ್ಮ. ಪಾರ್ಥ, ನೋಡಿದೆಯಾ? ಸೂರ್ಯಾಸ್ತಮಯಕ್ಕಿನ್ನು ಸ್ವಲ್ಪ ವೇಳೆ ಉಳಿದಿದೆ. ಊಡು ಬಾಣವನು ಒಲಿಸುವ ಸೈಂಧವನನ್ನು. ಆಹಾ ಪರಮಾತ್ಮ, ನನ್ನ ಜನ್ಮ ಸಾರ್ಥಕವಾಯಿತು. ಹೇ ಪರಮಾತ್ಮ, ನೀನಿಲ್ಲದೆ ನಾವಿಲ್ಲ. ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ಇದೋ ಈಗಲೇ ಆ ಸೈಂಧವನನ್ನು ಓದಿಸುವೆನು. ಪಾರ್ಥ, ಸ್ವಲ್ಪ ನಿಧಾನಿಸು. ಏಕೆ ವಾಸುದೇವ? ಆ ಸೈಂಧವನ ಮಸ್ತಕವನ್ನು ಭೂಮಿಗೆ ಉರುಳಿಸಿದವರ ತಲೆಯು ಸಹಸ್ರ ಓಳಾಗುವಂತೆ ಆತನಿಗೆ ವರವಿರುವುದು. ಆದ್ದರಿಂದ ಆತನ ಮಸ್ತಕವನ್ನು ಆತನ ತಂದೆಯಾದ ರುದ್ರಕ್ಷಾತ್ರ ಹಸ್ತದಲ್ಲಿ ಬೀಳುವಂತೆ ಬಾಣಪ್ರಯೋಗವನ್ನು ಮಾಡು. ಹಾಗೆ ಆಗಲಿ ವಾಸುದೇವ. ನಿನ್ನ ಆಶೀರ್ವಾದ ಹೊಂದಿದ್ದರೆ ಅದೆಷ್ಟರ ಕೆಲಸ. ಎಲ್ಲವೋ ಸೈಂಧವ. ದುರ್ಯೋಧನ, ಸಿಂಧುರಾಜ, ದುರ್ಯೋಧನ ಮೋಸ, ಅಯ್ಯಯ್ಯೋ ವಂಚನೆ. ಏನು ಮಾಡಿದ್ರಿ? ಏನು ಮಾಡಲಿ? ಸಾಕು, ನೀ ಮುಂದೆ ಹೇಗೆ ಗತಿ? ಆ ಪಾರ್ಥನ ಬಾಣವೇ ಗತಿ. ಓಡು ಸೈಂಧವ, ಓಡು. ದುರ್ಯೋಧನ ಏನು ಮಾಡಲಿ? ಮಾಡುವುದೇನು ಸೈಂಧವ? ಬಾಣವು ಇತ್ತಲ ಬರುತ್ತಿರುವುದು. ಓಡು ಸೈಂಧವ, ಓಡು. ಓಡಲೇ. ಅಯ್ಯೋ, ನೀನು ನಂಬಿದ ಕೆಟ್ಟಲ್ಲ ಮಾವ, ಕೊಟ್ಟಲ್ಲ ಸಾವ. ಎಲ್ಲವೋ ಸೈಂಧವ, ನನ್ನ ಕುಮಾರನ ಮರಣಕ್ಕೆ ಕಾರಣನಾದ ನಿನಗೆ ಇದೋ ನನ್ನ ಕ್ರೋಧೋಗ್ನಿಯ ಸ್ವಾಗತ. ಅಯ್ಯೋ ಶಕುನಿ, ಅಯ್ಯೋ ಸಿಂಧುರಾಜ, ಹತರಾಗಿ ಹೋದಯ ಶಕುನಿ. ಸೈಂಧವನ ತಲೆ ಇಲ್ಲದಂತಾಗಿದೆಯಲ್ಲ. ದುರ್ಯೋಧನ, ಸೈಂಧವನ ತಲೆ ಹೋದರನಂತೆ ಆತನ ವಿಶಾಲವಾದ ದೇವು ಇಲ್ಲೇ ಇರುವುದಲ್ಲ. ಆ ದೇವವನ್ನು ತೆಗೆದುಕೊಂಡು ಹೋಗಿ ನಾವು ಸುರಕ್ಷಿತವಾಗಿ ಕಾಪಾಡಿಕೊಂಡರಾಯಿತು ಬಿಡು ಸೈಂಧವ. ಇಂತಹ ಸಂಕಟದಲ್ಲೂ ನೀನು ಪರಿಹಾಸ್ಯವೇ ಮಾವ? ಹಾಸ್ಯವಲ್ಲ. ಅಯ್ಯೋ ಸೈಂಧವ, ಸೈಂಧವ, ಸೈಂಧವ. ಪಾಂಡವರ ಎಲ್ಲಿರುವರು ಬನ್ನಿ. ಈಗ ನೋಡಿರುವಂತೆ ನನ್ನ ಅಸ್ತ್ರ ಚಾತುರ್ಯವನ್ನು. ಭೀಮಾ, ಕೃಷ್ಣಗೂ ಪರಮಾತ್ಮ ಆ ದ್ರೋಣಾಚಾರ್ಯ. ಹೇ ಪಾಂಡವರ, ಈ ದ್ರೋಣ ಬದುಕಿರುವವರೆಗೂ ನಿಮಗೆ ಎಂದಿಗೂ ಜಯ ಲಭಿಸಬಲಾಗಿರುವುದು. ಈಗ ನೋಡಿರುವಂತೆ ಬನ್ನಿ ನನ್ನ ಹಸ್ತಹಸ್ತ ಚಾತುರ್ಯವನ್ನು.
ಪರಮಾತ್ಮ, ಆ ದ್ರೋಣಾಚಾರ್ಯರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು ಪರಮಾತ್ಮ, ಹತವಾಗುತ್ತಿರುವುದು. ಇವರನ್ನು ಗೆಲ್ಲುವ ಬಗೆಗೆ ಪರಮಾತ್ಮ. ಧರ್ಮನಂದನ, ದ್ರೋಣಾಚಾರ್ಯರು ಅಸಾಧ್ಯ ಪರಾಕ್ರಮಶಾಲಿಗಳು. ಸಾಮಾನ್ಯ ಪ್ರಯತ್ನದಿಂದ ಅವರನ್ನು ಗೆಲ್ಲಲಾರೆ. ಈಗ ನಾನು ಹೇಳಿದಂತೆ ಮಾಡಿದರೆ ಮಾತ್ರ ಅವರನ್ನು ಗೆಲ್ಲಲು ಸಾಧ್ಯ. ಅದೇನು ಬೇಗ ತಿಳಿಸುವ ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಈಗ ತಾನೇ ನೀನೀಗ ದ್ರೋಣಾಚಾರ್ಯರಾದ ಮಗನಾದ ಅಶ್ವತ್ಥಾಮನ ಹತನಾದನೆಂದು ಗಟ್ಟಿಯಾಗಿ ನುಡಿಯಬೇಕು. ಆಗ ನಿಮಗೆ ಜಯವು ಖಂಡಿತ. ಪರಮಾತ್ಮ, ನಾನು ಸುಳ್ಳು ನುಡಿಯನ್ನು ನುಡಿಯಬೇಕೆ? ಸಾಧ್ಯವಿಲ್ಲ ಪರಮಾತ್ಮ. ಪುನಃ ನಾವು ವನವಾಸಕ್ಕೆ ಹೋದರೂ ಚಿಂತೆ ಇಲ್ಲ, ಅಬದ್ಧವನ್ನು ಮಾತ್ರ ನುಡಿಯಲಾರೆ. ಧರ್ಮನಂದನ, ಈಗಾಗಲೇ ನಿನ್ನ ನುಡಿಯು ಎಂದಿಗೂ ಸುಳ್ಳಾಗಲಾರದು. ಈಗಾಗಲೇ ಭೀಮಸೇನನ ಗದಾಘಾತದಿಂದ ಅಶ್ವತ್ಥಾಮ ಎಂಬ ಆನೆಯು ಹತವಾಗಿರುವುದು. ಆದ್ದರಿಂದ ನೀನು ಅಶ್ವತ್ಥಾಮೋ ಹತಕುಂಜರಹ ಎಂದು ಗಟ್ಟಿಯಾಗಿ ನುಡಿಯಬೇಕು. ಆಗ ನಿನಗೆ ಗೆಲುವು ಖಂಡಿತವೆಂದು ತಿಳಿ. ಪರಮಾತ್ಮ, ಇದೇನು ನಿನ್ನ ಲೀಲೆ? ಧರ್ಮನಂದನ, ಪರಮಾತ್ಮ, ಧರ್ಮ ಅಧರ್ಮಗಳಿಗೆಲ್ಲಕ್ಕೂ ಸೃಷ್ಟಿಕರ್ತನಾದ ನಾನೇ ಕಾರಣ. ನಾನು ಹೇಳಿದಂತೆ ಮಾಡು. ಪರಮಾತ್ಮ, ಇದರಲ್ಲಿ ನನ್ನ ಅಪರಾಧವೇನೂ ಇಲ್ಲ, ಎಲ್ಲ ನಿನ್ನದೇ. ಅಶ್ವತ್ಥಾಮೋತ ಕುಂಜರ, ಅಶ್ವತ್ಥಾಮೋತ ಕುಂಜರ, ಅಶ್ವತ್ಥಾಮೋತ ಕುಂಜರ. ಏನು, ನನ್ನ ಪುತ್ರ ಅಶ್ವತ್ಥಾಮನು ಹತನಾದನೆ? ಅದಿರಲಿ, ಧರ್ಮಜನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಆದರೆ ಆ ಬ್ರಹ್ಮನು ನನ್ನ ಪುತ್ರನಿಗೆ ಏತಕ್ಕೆ ಇಂಥ ಅಲ್ಪಾಯುಷ್ಯವನ್ನು ಕೊಟ್ಟನು? ಇರಲಿ, ಆ ಬ್ರಹ್ಮನೇ ಕೇಳಿ ಬರುತ್ತೇನೆ. ಪಾರ್ಥ, ಪರಮಾತ್ಮ, ದ್ರೋಣಾಚಾರ್ಯರು ತಮ್ಮ ಕಾಯವನ್ನು ಬಿಟ್ಟು ಹೋಗಿರುವರು. ಆ ದೇಹವನ್ನು ಭಿನ್ನ ಭಿನ್ನವಾಗಿ ತುಂಡರಿಸಿ ದಿಕ್ಕುಗಳಿಗೂ ಎಸೆದು ಬೇಡ. ಹೋಗು, ತಡ ಮಾಡಬೇಡ, ಬೇಗ ಹೋಗು. ಹಾಗೆ ಆಗಲೇ ಪರಮಾತ್ಮ. ಪರಮಾತ್ಮ, ತಾವು ಹೇಳಿದ ಕಾರ್ಯವನ್ನು ಮುಗಿಸಿ ಬಂದಿರುವೆನು. ಪಾರ್ಥ, ಅಲ್ಲಿ ನೋಡು. ದೇಹವನ್ನು ಕಳೆದುಕೊಂಡ ದ್ರೋಣಾಚಾರ್ಯರು ವಿಧಿ ಇಲ್ಲದೆ ಹತವಾದ ಶ್ವಾನನಲ್ಲಿ ಸೇರಿ ನೀನು ದಿಕ್ಕಿಗೂ ಎಸೆದು ಬಂದಿರುವ ದೇಹದ ಭಾಗಗಳನ್ನು ಒಂದುಗೂಡಿಸುತ್ತಿರುವುದನ್ನು ನೋಡಿದೆಯಾ ಪಾರ್ಥ? ಇದೆ ಪರಮಾತ್ಮ, ಪುನಃ ಜನ್ಮದಲ್ಲಿ ಪ್ರವೇಶಿಸಿ ಬಂದಿದ್ದೆ. ಆದರೆ ಮುಂದೆ ನಮ್ಮ ಗತಿಯೇನು ವಾಸುದೇವ? ಪಾರ್ಥ, ಪರಮಾತ್ಮ, ಭಯಪಡದಿರು. ಆಚಾರ್ಯ, ಇದೇನಿದು ನಿನ್ನ ಅವಸ್ಥೆ? ಶ್ರೇಷ್ಠವಾದ ಬ್ರಾಹ್ಮಣ ವಂಶದಲ್ಲಿ ಜನಿಸಿ ವಲಸನ್ನು ತಿಂದು ಜೀವಿಸುವ ತುಚ್ಛ ಕುಲದ ನಾಯಿ ಜನ್ಮದಲ್ಲಿ ಪ್ರವೇಶಿಸಿ ನಿಮ್ಮ ಜನ್ಮವನ್ನೇ ಅಪವಿತ್ರ ಮಾಡಿಕೊಂಡಿರಲ್ಲ. ನಿಮ್ಮ ಈ ಅವಿವೇಕತನಕ್ಕೆ ಏನೆಂದು ಹೇಳಲಿ? ಇಹಲೋಕದ ಮೇಲೆ ಇಷ್ಟೊಂದು ವ್ಯಾಮೋಹವೇ? ಚೇಚೆ, ಕಣ್ಣಿನಿಂದ ನೋಡಲಾರೆನು. ಶಾಂತಂ ಪಾಪಂ, ಶಾಂತಂ ಪಾಪಂ. ಪರಮಾತ್ಮ, ದುರ್ಯೋಧನ ಉಪ್ಪು ತಪ್ಪಿಗೆ ಎದ್ದ ಪಾಪ ಕಾರ್ಯವನ್ನು ಮಾಡಲೇಬೇಕಲ್ಲ, ಅದಕ್ಕಾಗಿ ಈ ಕಾರ್ಯವನ್ನು ಮಾಡುತ್ತಿದ್ದ. ಅಪವಾದವಾದ ಮೇಲೆ ನಾನು ಈ ಲೋಕದಲ್ಲೇ ಇರಬಾರದು, ಈ ಲೋಕವನ್ನು ಬಿಟ್ಟು ಹೊರಡುವೆ. ಇಲ್ಲ ಏಯ್ ಕೃಷ್ಣ, ಇದೆಯಲ್ಲ ಅದು. ಬರ್ರಿ ಇಲ್ಬಾ.
ಎಲ್ಲವೋ ಅರ್ಜುನ, ಈ ಪಳ್ಳು ಮಾತಿನಿಂದ ಏನೋ ಪ್ರಯೋಜನವಿಲ್ಲ. ಇದೋ ನಿನ್ನನ್ನು ನಿನ್ನ ರಥವನ್ನು ಧೂಳಿ ಮಾಡುವೆನು. ಕರ್ಣನು ಸರ್ಪಾಸ್ತ್ರವನ್ನು ಹೂಡಿದವನು. ಆಕಾಶವನ್ನೇ ಬೇಯಿಸಿಕೊಂಡು ಧೂಮಕೇತುವಿನಂತೆ ಅರ್ಜುನನ ಮಸ್ತಕಕ್ಕೆ ಸರಿಯಾಗಿ ಗುರಿಯಿಟ್ಟು ಬರುತ್ತಿದೆ. ಪಾರ್ಥನಿನ ತಲೆಯನ್ನು ತೆಗೆಸು, ಈಗಲೇ ಇದೇನು ಆಶ್ಚರ್ಯ ಪರಮಾತ್ಮ! ಇಂದ್ರನ ವಜ್ರವು, ವರುಣನ ಪಾಶವು, ಕುಬೇರನ ಕಲಶವು ನನ್ನ ಕಿರೀಟವನ್ನು ತಾಕದೇ ಇರುವಾಗ ಈ ಅಲ್ಪಕರ್ಣನ ಬಾಣದಿಂದ ನನ್ನ ಕಿರೀಟವು ಭೂಮಿಗೆ ಉರುಳಿರುವುದಲ್ಲ. ಆಶ್ಚರ್ಯವೇನು ಪರಮಾತ್ಮ? ಪಾರ್ಥ, ಕರ್ಣನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಮಹಾವೀರನು, ಉದಾಸೀನ ಮಾಡಬೇಡ. ಊಡು ಬಾಣವನ್ನು ಒದಿಸುವ ಕರ್ಣನನ್ನು. ಕರ್ಣ, ನೀ ಬಿಟ್ಟ ಸರ್ಪಾಸ್ತ್ರವು ಅರ್ಜುನನ ಕಿರೀಟವನ್ನು ತೆಗೆದುಕೊಂಡು ಹೋಯಿತು. ಅವನು ಪುನಃ ನಾಶವಾಗಬೇಕಾದರೆ ಪುನಃ ಅದೇ ಬಾಣವನ್ನು ಎದೆಗೆ ಗುರಿಯಿಟ್ಟು ಹೊಡೆ. ಶಲ್ಯರಾಜ, ತೊಟ್ಟ ಬಾಣವನ್ನು ಪುನಃ ತೊಡುವುದೆಂದು ವಾಗ್ದಾನ ಮಾಡುವೆನು. ಆದ್ದರಿಂದ ತೊಟ್ಟ ಬಾಣವನ್ನು ಪುನಃ ತೊಡಲಾರೆ ಶಲ್ಯ, ಪುನಃ ತೊಡಲಾರೆ. ಛೀ ಪಾಪಿ, ತೊಟ್ಟ ಬಾಣವನ್ನು ತೊಡುವುದಿಲ್ಲ ಎಂದು ಕುರುಡು ನೆಪವನ್ನು ತೋರಿ ನಂಬಿದವೊಡನೆಗೆ ದ್ರೋಹವನ್ನು ಎನಿಸಿದ ಪಾತಕಿ, ನಾನು ನಿನಗೆ ಸಾರಥಿಯಾಗಬೇಕೇ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ಈಗಲೇ ಯುದ್ಧರಂಗವನ್ನು ಬಿಟ್ಟು ಹೊರಟು ಹೋಗುವೆನು. ನಿಲ್ಲು ಶಲ್ಯ, ನಿಲ್ಲು. ಇಂತಹ ಸಮಯದಲ್ಲಿ ನಿನಗಿಂತಹ ಕಾರ್ಯವು ಸರಿ? ಅಯ್ಯೋ, ನಿಲ್ಲು ಶಲ್ಯ, ನಿಲ್ಲು. ಅಯ್ಯೋ, ಸಲ್ಲಿನ ಹೊರಟೇ ಹೋದನಲ್ಲ. ಇದೇನಿದು? ಇದೇ ಸಮಯದಲ್ಲಿ ನನ್ನ ರಥದ ಚಕ್ರವು ಮಣ್ಣಿನಲ್ಲಿ ಹೂತುಕೊಂಡಿರುವುದಲ್ಲ. ಅರ್ಜುನ, ಸ್ವಲ್ಪ ತಡೆ, ನನ್ನ ರಥದ ಚಕ್ರವನ್ನು ಮೇಲೆತ್ತುವೇನು. ಪಾರ್ಥ, ಪರಮಾತ್ಮ, ನೀನು ಈ ಕ್ಷಣವನ್ನು ಬಿಟ್ಟರೆ ಕರ್ಣನನ್ನು ಜಯಿಸಲಾರೆ. ಊಡು ಬಾಣವನ್ನು ಒದಿಸುವ ಕರ್ಣನನ್ನು. ಹಾಗೆ ಆಗಲೇ ಪರಮಾತ್ಮ. ಪರಮಾತ್ಮ, ಇದೇನು ಆಶ್ಚರ್ಯವೋ ಕಾಣಿ. ಈತನ ಮೇಲೆ ಬಾಣಗಳನ್ನು ಹೂಡಲು ನನ್ನ ಕೈಗಳೇ ಭಾರವು. ಅಗ್ರಜನಾದ ಧರ್ಮಪುತ್ರನ ಮೇಲಿರುವ ಪ್ರೇಮಕ್ಕಿಂತಲೂ ಅತಿಶಯವಾದ ಪ್ರೇಮವು ಈತನಲ್ಲಿ ತೋರಿ ಬರುತ್ತಿರುವುದಲ್ಲ. ಕಾರಣವೇನು ಪರಮಾತ್ಮ? ಬಲೇ ಅರ್ಜುನ, ತಲೆಯ ಮೇಲೆ ಹೊಡೆದವರಿಗೆ ಮರುಗುವುದನ್ನು ಎಲ್ಲಿ ಕಲಿತೆ? ನಿನ್ನ ಕುಮಾರನನ್ನು ಕೊಂದ ಪಾಪಿಗಳಲ್ಲಿ ಈತನ ಒಬ್ಬನಲ್ಲವೇ? ಛೇ, ನಾನು ನಿಲ್ಲಿರುವುದೇ ಸರಿಯಿಲ್ಲ. ಏನು, ನನ್ನ ಕುಮಾರನ ಮರಣಕ್ಕೆ ಕಾರಣನಾದವರಲ್ಲಿ ಇವನು ಒಬ್ಬನವೇ? ಎಲವೆಲೋ ಪರಮ ಪಾತಕಿ, ನೀನು ಮಾಡಿದ ಮೋಸಕ್ಕೆ ತಕ್ಕ ಪ್ರಾಯಶ್ಚಿತ್ತವನು. ಓ ಅರ್ಜುನ, ಈ ಮೋಸದಿಂದ ಎಲ್ಲಿಂದ ಕಲಿಯೋ ದ್ರೋಹಿ! ಕುಂತಿ ದೇವಿಯ ಗರ್ಭದಲ್ಲಿ ಜನಿಸಿದ್ದಕ್ಕೆ ನಿನ್ನ ಜನ್ಮ ಸಾರ್ಥಕವಾಯಿತು. ಇದು ಈ ಬಾಣದ ರುಚಿ ನೋಡೀಗ. ಇದೇನಿದು? ದಿವ್ಯ ಸಂಬಂಧಗಳು ಒಂದು ಜ್ಞಾಪಕ್ಕೆ ಬರುತ್ತೇವಲ್ಲ. ಓಹೋ, ಇದು ಗುರುವಿನ ಶಾಪ. ಅಯ್ಯೋ ಅಯ್ಯೋ ಸುಯೋಧನ, ಈಗಲೀಗ ನಿನ್ನ ಕೆಟ್ಟೆ. ಕೊಡುಗೈವರೊಡೆಯರಾದ ಕರ್ಣ, ಏನಾದರೂ ದಾನ ಕೊಡಪ್ಪ. ಸ್ವಾಮಿ, ದಾನವಾಗಿ ಕೊಡಲು ಈ ರಣರಂಗದಲ್ಲಿ ಏನೂ ಇಲ್ಲವಲ್ಲ. ಏನೂ ಇಲ್ಲವೆಂದು ಹೇಳಬಹುದೇ? ನಿನ್ನ ಕಿವಿಯಲ್ಲಿರುವ ಆ ಕರ್ಣಕುಂಡಲಗಳನ್ನಾದರೂ ಕೊಡು. ಸ್ವಾಮಿ, ನೀವು ಇದನ್ನು ಅಪೇಕ್ಷಿಸಿದ ಮೇಲೆ ಸಂತೋಷದಿಂದ ಕೊಡುವೆನು. ಇದು ತೆಗೆದುಕೊಳ್ಳಿ. ಸ್ವಾಮಿ, ನೀವು ಕೇಳಿದ ದಾನವನ್ನು ತೆಗೆದುಕೊಳ್ಳಿ. ಕರ್ಣ, ಮನುಷ್ಯನು ಯಾವ ಪದಾರ್ಥವನ್ನು ದಾನವಾಗಿ ಸ್ವೀಕರಿಸಿ ಅದರ ಫಲವನ್ನು ಪಡೆಯಬೇಕಾದರೆ ಉದಕದಿಂದ ಸಿದ್ಧಿಗೈದು ದಾರೆ ಎರೆದು ದಾನ ಮಾಡಬೇಕು. ಆದ್ದರಿಂದ ನೀನು ಉದಕದಿಂದ ಸಿದ್ಧಿಗೈದು ದಾನ ಎರೆದು ದಾನ ಮಾಡು, ಆಗ ನಿನಗೆ ಮುಕ್ತಿ ಉಂಟಾಗುವುದು. ಸ್ವಾಮಿ, ಈ ರಣರಂಗದಲ್ಲಿ ಉದಕವೆಲ್ಲಿರುವುದು? ಕರ್ಣ, ನೀರಿಗಿಂತಲೂ ಶ್ರೇಷ್ಠವಾದ ಅಮೃತ ಕಲಶವು ನಿನ್ನ ಹೃದಯದಲ್ಲಿರುವುದು. ನಿನ್ನ ನಾಭಿಯನ್ನು ಸೀಳಿ ನೋಡು. ಆಹಾ, ಆ ಅಮೃತ ಕಲಶದಿಂದ ದಾರೆ ಎರೆದು ದಾನ ಮಾಡು, ನಿನಗೆ ಮುಕ್ತಿ ಉಂಟಾಗುವುದು. ಆಹಾ, ಇದೇನು ಆಶ್ಚರ್ಯ! ನನ್ನ ಅಮೃತ ಕಲಶದ ವಿಚಾರವು ಪರಮಾತ್ಮನಿಗಲ್ಲದೆ ಮತ್ತಾರಿಗೂ ತಿಳಿಯದು. ಅಂದ ಮೇಲೆ ಪರಮಾತ್ಮನು ಈ ರೂಪದಲ್ಲಿ ಬಂದಿರಬಹುದೇ? ಆಹಾ ಪರಮಾತ್ಮ, ನಿನ್ನ ದರ್ಶನದಿಂದ ನಾನು ಧನ್ಯನಾದೆನು. ಯಾವ ಜನ್ಮದ ಸುಕೃತ ಫಲದಿಂದಲೋ ನೀನಾಗಿಯೇ ನನ್ನ ಬಳಿ ಬಂದಿರುವೆ. ಜೀವ ಮಾನವನ
ಕರ್ತವ್ಯವೇನೆಂಬುದು ಹರಿಯದೆ ಅಸ್ಥಿರವಾದ ವಸ್ತುಗಳಿಗೆ ಸಂಕಟ ಪಡಿಸಿದ ಈ ನನ್ನ ಮನಸ್ಸು, ಈ ನಿನ್ನ ಜೀವವು ಇಂದಿಗೆ ಸಾರ್ಥಕವಾಯಿತು. ಮಾನವನ ಕರ್ತವ್ಯವೇನೆಂಬುದನ್ನು ಈಗ ಅರಿತೆನು. ಸ್ವಾಮಿ, ನೀವು ಕೇಳಿದ ಪಾಮರ ದಾನವನ್ನು ಈಗಲೇ ಕೊಡುವೆನು. ಹಾಗಾದ್ರೆ ದೇವಾದಿ ದೇವಾ ಜ್ಯೋತಿ ಸ್ವರೂಪ ಶ್ರೀ ಹರಿನಾರಾಯಣ ಶ್ರೀ ಹರಿ ಪರಂಧಾಮ ಗಿರಿಧರ ನಾಮ ಮಂಗಳ ರೂಪ ದೇವಾ ಪಾವನವಾಯಿತು ಜೀವ ದೇವಾ ಪಾವನವಾಯಿತು ಜೀವ ದೇವಾ ಪಾವನವಾಯಿತು ಜೀವ ಹರಿ ಲೋಕದ ಮೋಹಕ್ಕೆ ಸಿಲುಕಿದೆ ದೇವಾ, ಯಾರುಲ ನೀಗಿಸೋ ಮಹಾನುಭಾವ. ಲೋಕದ ಮೋಹಕ್ಕೆ ಸಿಲುಕಿದೆ ದೇವಾ, ಯಾರುಲ ನೀಗಿಸೋ ಮಹಾನುಭಾವ. ಪರಮ ಪುರುಷ ಹರಿ ಗಿರಿಧರ ದೇವಾ, 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 ಲೋಕದ ಮೋಹಕ್ಕೆ ಸಿಲುಕಿದೆ ದೇವಾ, ವ್ಯಾಕುಲ ನೀಗಿಸೋ ಮಹಾನುಭಾವ. ಪರಮ ಪುರುಷ ಹರಿ ಗಿರಿಧರ ದೇವಾ, ಪರಮ ಪುರುಷ ಹರಿ ಗಿರಿಧರ ದೇವಾ, ಮೋಹನ ಮುರುಳಿ ಶ್ಯಾಮಲ ರೂಪ. ಮೋಹನ ಮುರುಳಿ ಶ್ಯಾಮಲ ರೂಪ, ಮಂಗಳ ರೂಪ ದೇವಾ, ಪಾವನವಾಯಿತು ಜೀವ ದೇವಾ, ಪಾವನವಾಯಿತು ಜೀವ. ಹರಿನಾರಾಯಣ ದೇವಾ, ಹರಿನಾರಾಯಣ ದೇವಾ, ದೇವಾ, ಹರಿನಾರಾಯಣ ವಾಸುದೇವ, ಕಾಪಾಡು ಕಾಪಾಡು. ಮೂರ್ಖ ಕರೆದಿಡುವೆ ಭಾವಿಸದೆ, ಕುಲದಾನವಿಯಲ್ಲಿಂದ ಕೊಡು ಮೂರ್ಖನೆ, ಕೊಡು ಮೂರ್ಖ ಕರೆದಿಡುವೆ ಭಾವಿಸದೆ. ಕೊಡು ಮೂರ್ಖ ಕರೆದಿಡುವೆ ಭಾವಿಸದೆ, ಕುಲದಾನವಿಯಲ್ಲಿಂದ ಕೊಡು ಮೂರ್ಖನೆ, ಕೊಡು ಮೂರ್ಖ ಕರೆದಿಡುವೆ
ಇಲ್ಲವಾ ದುಶ್ಯಾಸನ? ಇನ್ನು ನನ್ನ ಗದಾಗಾಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇನ್ನು ನಿನ್ನ ದುರಾಚಾರ ಅನಾಚಾರಗಳ ಹಂತೆ ಕೊನೆ ಆಗಬೇಕಾಲು ಸಿದ್ಧಾಗಮದ ಅಂದ. ಬಂಡ ಭೀಮನೇ, ಕಂಡವರ ಮನೆ ಬಾಗಿಲಲ್ಲಿ ನಿಂತು ಅನ್ನವನ್ನು ತಿರುದು ತಿಂದು ದಾಂಡಿಗಳಿಂದ ಕಬ್ಬಿದ ಮಾತ್ರಕ್ಕೆ ಈ ದುಶ್ಯಾಸನವನ್ನು ಸುಲಭವಾಗಿ ಗೆಲ್ಲುವುದನ್ನು ತಿಳಿದುಕೊಂಡೆಯಾ? ಎಂದಿಗೂ ಸಾಧ್ಯವಿಲ್ಲ. ಬಾ, ನ್ಯಾಯವಾಗಿ ನಮ್ಮ ಪಾದಗಳ ಮೇಲೆ ಬಿದ್ದು ಸಭೆಯನ್ನು ಯಾಚಿಸು, ನಿಮಗೆ ಪ್ರಾಣದಾನ ಮಾಡುತ್ತೇನೆ. ನನ್ನ ಕೋಪದ ಪ್ರಳಯ ಆಗುವ ಪಾಲಾಗುವ ನಿನಗೆ ಕೊಂಚಕಾಲ ನಿನ್ನ ಪೌರುಷ ಪರಾಕ್ರಮಗಳಿಗೆ ಅವಕಾಶ ಕೊಟ್ಟಿದ್ದೇನೆ. ಇನ್ನು ಆಸೆ ಆಕಾಂಕ್ಷೆಗಳು ಏನೇ ಇದ್ದರೂ ಕ್ಷಣ ಕಾಲದಲ್ಲಿ ಎಲ್ಲ ಮುಗಿಸಿಕೊಂಡು ಸಾಯಲು ಸಿದ್ಧರಾಗುವುದ ಒಂದು ಮೃತ್ಯುವಿನ ದವಡೆಯಲ್ಲಿ ಪೌಡಿಸಲು ಸಿದ್ಧರಾಗುವುದ ಅಂತ. ಏನು, ನೀನು ನನ್ನನ್ನು ಸಾವಿನ ದವಡೆ ನೀಡಬಲ್ಲೆಯೋ? ಅಂತ ಪರಾಕ್ರಮೆಯ ನೀನು ಅಂತ ವೀರನೇ ಆಗಿದರೆ ಆ ದಿನ ಜೂತದಲ್ಲಿ ಸೋತು ನಮ್ಮ ದಾಸರಾಗಿ ನಮ್ಮ ಹೊದಿನಾರಾಗಿದ್ದಾಗ ಆ ನಿನ್ನ ಮಹಾಸಾಧ್ವಿ ದ್ರೌಪದಿಯ ಮುಡಿಯನ್ನು ಹಿಡಿದು ಎಳ ತಂದು ಸಮಾ ಮಧ್ಯದಲ್ಲಿ ನಿಲ್ಲಿಸಿ ಸರ್ವರ ಸಮಕ್ಷಮ ಸೀರೆಯನ್ನು ಸೆಳೆವಾಗ ಈ ನಿನ್ನ ಪೌರುಷ, ಈ ನಿನ್ನ ಅಟ್ಟಹಾಸ ಎಲ್ಲಿ ಅಡಗಿತ್ತೋ ಕಾಣೆ. ಓಹೋ, ಅವೆಲ್ಲವೂ ನಮ್ಮ ಪಾದಗಳ ಮೇಲೆ ಬಿದ್ದು ಸೇವೆಯನ್ನು ಮಾಡುತ್ತಿದ್ದವೆಂದು ಕಾಣುತ್ತದೆ ಅಲ್ಲವೇ? ಹೇಳಬಹುದು ಶಾಸನ. ಅಂದು ನಮ್ಮ ದುರಾದೃಷ್ಟದಿಂದ ನಮ್ಮ ಪೌರುಷ ಪರಾಕ್ರಮಗಳು ದಾಸತ್ವ ಮಾಡುತ್ತದೆ ನಿಜ. ಆದರೆ ಆ ದಾಸದ ಜ್ಞಾನೇ ಈ ದಿನ ನಿಮ್ಮ ವಂಶವನ್ನು ಧ್ವಂಸ ಮಾಡುವುದು ಸಿದ್ಧರಾಗಮದ ಒಂದು ಪಾಂಚಾಲಿ ಬಿಡುಮುಡಿಯು ನಿನ್ನ ರಕ್ತಪಾನ ಮಾಡಲು ಕಾತರಿಸುತ್ತದೆ. ಸಿದ್ಧರಾಗಮದ ಒಂದು. ಓ ಹೊಟ್ಟೆವಾಗ ಭೀಮ, ಆ ನಿನ್ನ ದ್ರೌಪದಿಯು ಮುಡಿಯು ಬಯಸುತ್ತಿರುವುದು ನನ್ನ ನೆತ್ತರನಲ್ಲ, ನಿನ್ನ ಬಿಸಿ ರಕ್ತ. ನಿನ್ನನ್ನು ಕೊಂದು ಮತ್ತೆ ಪಾಂಚಾಲಿ ಹಿಡಿದು ಎಳೆದುಕೊಂಡು ಹೋಗಿ ನನ್ನ ಅಗ್ರಜ ದುರ್ಯೋಧನ ಚಕ್ರವರ್ತಿ ಸಾರ್ವಭೌಮನಿಗೆ ಒಪ್ಪಿಸಿ ಸಂತೋಷ ಪಡುತ್ತೇನೆ. ಬಾ. ಕಟ್ಟು ನಿನ್ನ ಬಿಡುಮುಡಿಯನ್ನು. ಈಗ ನಿನ್ನ ಬಯಕೆ ಭೋಜನ. ಪ್ರಾಣೇಶ್ವರ, ನೀವಲ್ಲವೇ ಪ್ರಚಂಡ ಈ ನನ್ನ ಗದಾ ದಂಡವು ಆ ಬಣ್ಣ ದುರ್ಯೋಧನ ರುಂಡವನ್ನು ಚಂಡರಿಸಿ ತುಂಡರಿಸಲು ಕಾತರಿಸುತ್ತದೆ. ಬೇಗ ತೋರಿಸುವ ಭೀಮಸೇನ, ನೀನು ಸಾಮಾನ್ಯ ಪ್ರಯತ್ನದಿಂದ ಆತನನ್ನು ಸಂಧಿಸಲಾರೆ. ಅವನೀಗ ಈ ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನಾಗಿ ಅಡಗಿ ಕುಳಿತಿರುವವನು. ಅವನ ಪಾದಗಳ ಗುರುತುಗಳು ಹೇಳುತ್ತಿವೆ ನೋಡು. ಪರಮಾತ್ಮ, ಈ ಪಾದದ ಗುರುತುಗಳನ್ನು ನೋಡಿದರೆ ದುರ್ಯೋಧನನಾಗಲೇ ಸರೋವರದಿಂದ ಹೊರಟಿ ಹೋದಂತೆ ಕಾಣುತ್ತಿದೆಯಲ್ಲ. ಪಾರ್ಥ, ದುರ್ಯೋಧನನು ಎಷ್ಟು ಸಾಹಸಿಯೋ ಅಷ್ಟೇ ಚತುರತೆ ಉಳ್ಳದವನು. ವಿರೋಧ ಪಕ್ಷದವರಿಗೆ ನಾನಿಲ್ಲಿರುವುದು ತಿಳಿಯಕೂಡದೆಂದು ಹಿಂದೆ ಮುಂದೆ ಹೆಜ್ಜೆ ಇಡುತ್ತಾ ಹೋಗಿ ಜಲಸ್ತಂಭದಲ್ಲಿ ಅಡಗಿ ಕುಳಿತಿರುವನು. ಏನು? ಇಡೀ ಬರದ ಕಂಡ ಚಕ್ರವರ್ತಿ ಸಾರ್ವಭೌಮ ನಮಗೆ ಹೆದರಿ ಜಲಸ್ತಂಭದಲ್ಲಿ ಹವಿದುಕೊಳ್ಳುವ ಗತಿಯಾಗಿದೆ. ನಾನು ಎಂಬ ಅಹಂಕಾರ ತೊಲಗಿ ಪ್ರಾಣಭಯ ಆವರಿಸಿಕೊಂಡಿದ್ದೆ ದುರ್ಯೋಧನ ಚಕ್ರವರ್ತಿಗೆ. ಕೌರವ ತಮ್ಮ ಸುಯೋಧನ, ನಿನ್ನ ದುರಾಚಾರದ ದುರ್ಬುದ್ಧಿಯನ್ನು ಬಿಟ್ಟು ಸದ್ಗುಣಶೀಲತೆಯನ್ನು ಹೊಂದು ನಮ್ಮೆಲ್ಲರನ್ನು ಸೇರಿ ಒಂದುಗೂಡುವ ಯೋಚನೆಯನ್ನು ಮಾಡು. ಬಾ ದುರ್ಯೋಧನ, ಹೊರಗೆ ಬಾ.
ಧರ್ಮನಂದನ, ಪರಮಾತ್ಮ, ಈ ಮೃದು ವಾಕ್ಯದಿಂದ ಆತನು ಹೊರಗೆ ಬರಲಾರ. ಅವನೀಗ ಭೀಷ್ಮಾಚಾರ್ಯರಿಂದ ಜಲಮಂತ್ರವನ್ನು ಪಡೆದು ಜಲಸ್ತಂಭದಲ್ಲಿ ಅಡಗಿ ಕುಳಿತಿರುವನು. ನಮ್ಮ ಅಗ್ರಜನಾದ ಬಲಭದ್ರ ದೇವನು ಯಾತ್ರೆಯು ಮುಗಿಸಿಕೊಂಡು ಬರುವ ತನಕ ಆತನು ಹೊರಗೆ ಬರಲಾರ. ಆದ್ದರಿಂದ ನಮ್ಮ ಅಗ್ರಜನು ಬರುವುದರೊಳಗಾಗಿ ಆತನನ್ನು ಸಂಹರಿಸಬೇಕು. ಭೀಮಸೇನ, ಪರಮಾತ್ಮ, ನಿನ್ನ ಘೋರ ಕಂಠಸ್ವರದಿಂದ ಆತನನ್ನು ಹೊರಗೆ ಬರುವಂತೆ ಮಾಡು. ಹಾಗಾಗಲಿ ಪರಮಾತ್ಮ. ಹೇ ಹಲೋ ವಂಚಕ, ದ್ರೋಹಿ, ವಚನ ಭ್ರಷ್ಟ, ಈ ವೀರ ಭೀಮನಿಗೆ ಹೆದರಿ ಮೀನು ಮೊಸಳೆ ಮಂಡೂಕ ಮರಬಿದ್ದಿರುವ ಹೇಳಿ ದುರ್ಯೋಧನ ಆರವರೆಗೆ ಈ ನನ್ನ ಇರವೋ ಭೀಮ, ನೀನು ಸಾಹಸಿಯೋ? ನಿನ್ನ ಪರಾಕ್ರಮವನ್ನು ನಾನು ಹರಿಯದವನೇ. ನಾನು ನನ್ನ ಪರಾಕ್ರಮವನ್ನು ಸಿದ್ಧಿಗೈಯಲೋಸ್ತುಗ ಈ ಜಲಸ್ತಂಭದಲ್ಲಿ ಜಲಮಂತ್ರವನ್ನೇ ಜಪಿಸುತ್ತಿದ್ದೇನೆ ವಿನಃ ನಿನ್ನ ಪೌರುಷಕ್ಕಾಗಲಿ ನಿನ್ನ ಆರ್ಭಟಕ್ಕಾಗಲಿ ಹಂಚು ಕುಳಿತಿದ್ದೇನೆಂದು ನಿನ್ನ ಶಬ್ದದಲ್ಲಿ ತಿಳಿಯಬೇಡವೋ ಮದಾಂಧ. ಮಲಗಿದ್ದ ಕಾಳ ಸರ್ಪದ ಬಾಲವನ್ನು ನೆಟ್ಟಿದಂತೆ ನನ್ನ ಹೃದಯದ ಕಿಚ್ಚನ್ನು ನಿನ್ನ ಬಿರುನುಡಿ ಎಂಬ ಪಾದದಿಂದ ಮೆಟ್ಟಿ ನಿನ್ನ ಮೃತ್ಯುವನ್ನು ನೀನೇ ಬರಮಾಡಿಕೊಂಡಿರುವೆ. ನಿನ್ನ ಪೌರುಷ ಪರಾಕ್ರಮವನ್ನು ಈ ಚಕ್ರವರ್ತಿಯ ಮುಂದೆ ಪ್ರದರ್ಶಿಸುವಂತೆ ಚಕ್ರವರ್ತಿ ಎಂಬ ಚಾತುರ್ಯದ ಕೊನೆಯಾಗುವ ಕಾಲ ನಾನು ಎಂಬ ಎರಡಕ್ಷರ ನುಡಿಯಿಂದ ನಿನ್ನ ನಾಲಿಗೆಯನ್ನು ಅಂಕೆಯಲ್ಲಿಟ್ಟುಕೊಳ್ಳಲಾರದೆ ಅಹಂಕಾರ ಹಂದಕಾರದಲ್ಲಿ ಬಿದ್ದು ಮಂದ ಬುದ್ಧಿಯಿಂದ ಮರಣ ಒಪ್ಪುವ ಸಂದರ್ಭದಲ್ಲೂ ಹೇಗ ನಿನಗಿಂತ ಡಂಬ? ಸಾಕು ಬಿಚ್ಚು ಮದಾಂಧ. ಇದು ಡಂಬವಲ್ಲವೋ? ಈ ನನ್ನ ಪ್ರಚಂಡ ಪ್ರತಾಪ, ನನ್ನ ನಿಜವಾದ ರೌದ್ರ ಭೀಕರ ಭಯಂಕರದ ಬಾಹುಬಲದ ರುಚಿಯನ್ನು ಒಮ್ಮೆ ನೋಡಿವೆ ಅಂತೆ ಬಾ. ತಮ್ಮ ಸುಯೋಧನ, ಶಾಂತನಾಗು. ಈ ವೈರತ್ವವನ್ನು ಬಿಟ್ಟು ಬಿಡು. ತಮ್ಮೆಲ್ಲರನ್ನು ಕಳೆದುಕೊಂಡ ನಿನಗೆ ಇಂತಹ ಛಲ ಶೋಭಿಸದು. ಬಾ ತಮ್ಮ, ನಾವೆಲ್ಲರೂ ಒಂದುಗೂಡಿ ಬಾಳೋಣ. ನೀನೇ ಚಕ್ರವರ್ತಿಯಾಗಿ ಮೆರೆಯುವಂತೆ. ಸಾಧ್ಯವಿಲ್ಲ ಧರ್ಮನಂದನ. ನಾನು ವೀರರೇ. ಈ ನನ್ನ ಬಾಹುಗಳಲ್ಲಿ ಬಲವಿದೆ, ನನ್ನ ಹೃದಯದಲ್ಲಿ ಛಲವಿದೆ. ಬಂಧು ಬಾಂಧವರನ್ನು ಕಳೆದುಕೊಂಡರೂ ನನ್ನ ಬಲವನ್ನು ಕಳೆದುಕೊಂಡಿಲ್ಲ. ಸಿರಿ ಸಂಬಂಧವನ್ನು ಕಳೆದುಕೊಂಡರೂ ನನ್ನ ಸಾಹಸವೇನು ಕುಗ್ಗಿಲ್ಲ. ನಿನ್ನ ರಾಜ ವೈಭವಗಳಿಗೆ ಮೋಹಗೊಂಡು ಶರಣಾಗತನಾಗಲು ನಾನು ಹೇಳಿಯಲ್ಲ. ಈ ಬಾವುಗಳಲ್ಲಿ ಬಲವಿರುವವರೆಗೂ ಛಲದಿಂದ ಹೋರಾಡುತ್ತೇನೆ. ಗೆದ್ದರೆ ಜಯ, ಓ ವೀರ ಸ್ವರ್ಗ. ಅದನ್ನು ಬಿಟ್ಟು ನಿನ್ನ ಹಂಗಿನ ಆಹ್ವಾನವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲವೆಂದು ತಿಳಿಯೋ ಹೇಳಿ ಧರ್ಮನಂದನ. ದುರ್ಯೋಧನ, ಈ ಅಹಂಕಾರದಿಂದಲೇ ನೀನು ಕೆಟ್ಟಿರುವೆ. ಇನ್ನು ಕೆಡಲು ಪ್ರಯತ್ನಿಸಬೇಡ. ಯೋಚಿಸಿ ನೋಡು. ಎಲ್ಲವೋ ಗೊಲ್ಲ. ಕೆಡುವ ಕಾಲ ಬಂದಾಗ ಆ ಸೃಷ್ಟಿಕರ್ತನಾದ ಬ್ರಹ್ಮನು ಕೂಡ ಕಾಪಾಡಲಾರ. ಕೆಡುವ ಕಾಲ ಬಂದಾಗ ನಾನು ಕೆಡುತ್ತೇನೆ. ಈ ಭಾವಗಳಲ್ಲಿ ಬಲವಿರುವವರೆಗೂ ನಿನ್ನ ಮೊದಲ್ಗೊಂಡು ಎಲ್ಲರೂ ಒಟ್ಟಾಗಿ ಯುದ್ಧಕ್ಕೆ ಬಾಲರು. ಈ ಭರತ ಖಂಡದ ಚಕ್ರವರ್ತಿಯನ್ನು ಗೆಲ್ಲಲು ಸಾಧ್ಯವೇ ಇಲ್ಲ. ಅವರೆಲ್ಲರೂ ಹೇಗೂ ನಾವೊಬ್ಬರೇ ಸಾಕು. ಸಿದ್ಧವಾಗಬಹುದು. ಇದೇನು ಪರಮಾತ್ಮ, ಅಗ್ರಜನು ತಲೆಗೆ ಬಿದ್ದಿರುವನಂತ? ಪಾರ್ಥ, ಪರಮಾತ್ಮ, ಭಯಪಡದಿರು, ಸ್ವಲ್ಪ ನಿಧಾನಿಸು. ಭೀಮಸೇನ, 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 ಪರಮಾತ್ಮ, ಇದೇನು ನಿನ್ನ ಉದಾಸೀನತೆ? ಜಾಗರೂಕನಾಗು. ಪರಮಾತ್ಮ, ನಾವಿಯ ಕೆಳಗೆ ಒಡೆಯುವ ಮೋಸದ ವಿದ್ಯೆಯನ್ನು ಎಲ್ಲಿ ಕಲಿತೆಯೋ ದ್ರೋಹಿ? ದ್ರೋಹಿ ನಾವಲ್ಲವೋ?
ನೀನು ನಿನ್ನಿಂದ ಮಾಡಿದ ಪ್ರತಿಕಾರಕ್ಕೆ ನಿನಗಿದೇ ಶಿಕ್ಷೆ. ಮುಂದ್ಗಡೆಯಿಂದ ಧರ್ಮರಾಜರಿಗೆ ಶ್ರೀ ಧರ್ಮರಾಜರಿಗೆ ಶ್ರೀ ಧರ್ಮರಾಜರಿಗೆ ರಕ್ಷಕ, ದುಷ್ಟಜನ ಶಿಕ್ಷಕ, ಗೋಪಿಕಾ ವಲ್ಲಭ, ದ್ವಾರಕಾನಾಥ, ಇದೋ ನಿನಗೆ ನಮೋ ನಮಃ. ಧರ್ಮರಾಜ, ನಿನಗೆ ಮಂಗಳವಾಗಲಿ. ಮೇಲೇಳು. ಪರಮಾತ್ಮ, ಹೀಗೆ ದಯಮಾಡಿಸಬೇಕು. ಹಾಗೆ ಆಗಲಿ ಧರ್ಮನಂದನ. ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಈ ಪರಮಾತ್ಮನಿಗೆ ಭಕ್ತಿ ಎಂಬ ತಟ್ಟೆಯಲ್ಲಿ ಕಷ್ಟವೆಂಬ ಕರ್ಪೂರವನ್ನು ಹಚ್ಚಿ ಜ್ಞಾನವೆಂಬ ಮಂಗಳವನ್ನು ಪಾಡೋಣ. ಬನ್ನಿ. ಚೆನ್ನಾಗಿ ಹೇಳ್ತೀವಿ. ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ